ಇಡೀ ವರ್ಷದಲ್ಲಿ ಹೊಸ ಧಾನ್ಯಗಳನ್ನು ಬಳಸಬಾರ್ದು ಅಂತ ಇದೆ. ಯಾವಾಗಲೂ ಹಳೆ ಧಾನ್ಯ ಬಳಸಬೇಕು ಅಂತ. ಈಗಿನ ಕಿಡ್ನಿ ಡಿಸೀಸ್ಗಳಿರಲಿ ಅಥವಾ ಹಾರ್ಟಿನ ತೊಂದರೆಗಳಿರಲಿ, ಮಧುಮೇಹ ಇರಲಿ, ಬೇರೆ ಹೃದಯಕ್ಕೆ ಸಂಬಂಧಪಟ್ಟ ಬೇರೆ ಹೈಪರ್ ಟೆನ್ಷನ್, ಈಗ ಬೇರೆ ಬೇರೆ ದೊಡ್ಡ ದೊಡ್ಡ ಕಾಯಿಲೆಗಳು ಬರಲಿಕ್ಕೆ ಆಯುರ್ವೇದ ಪ್ರಕಾರ ಒಂದು ಮುಖ್ಯ ಕಾರಣ ಏನು ಅಂತೇಳಿ, ನಾವು ಹೊಸ ಧಾನ್ಯಗಳನ್ನು ಬಳಸಿದರೆ ಅದರಿಂದ ಕಾಯಿಲೆಗಳು ಬರ್ತದೆ ಅಂತ ಇದೆ. ಆದರೆ ಈ ಚಳಿಗಾಲದ 2 ಋತುಗಳು ಅಂದರೆ 4 ತಿಂಗಳುಗಳು, ಆ ಸಮಯದಲ್ಲಿ ಹೊಸ ಧಾನ್ಯಗಳನ್ನು ಬಳಸ್ಬೋದು ಅಂತ ಇದೆ. ಯಾಕೆಂದರೆ ಡೈಜೆಷನ್ ಪವರ್ ಅತ್ಯಂತ ಸ್ಟ್ರಾಂಗ್ ಆಗಿರುವಂಥ ಸಮಯ ಇದು. ಈ ಹೊಸ ಧಾನ್ಯಗಳನ್ನು ಈ ಸಮಯದಲ್ಲಿ ಬಳಕೆ ಮಾಡ್ಕೊಳ್ಬೋದು. ಅದರಲ್ಲಿ ಮುಖ್ಯವಾಗಿ ಎಲ್ಲ ಹೊಸ ಧಾನ್ಯ ಅಲ್ಲ, ಹೊಸ ಅಕ್ಕಿ, ಅನ್ನ. ಈ ಹಳೆದು ಅಂತೆಲ್ಲ 6 ತಿಂಗಳು ಕಳೆದ್ರೆ ಅದಕ್ಕೆ ಹಳೆದು ಅಂತ ಹೇಳೋದು. ಇಡೀ ವರ್ಷ ಬಳಕೆ ಮಾಡಲಿಕ್ಕೆ ಹಳೆ ಧಾನ್ಯಗಳನ್ನೇ ಬಳಕೆ ಮಾಡ್ಕೊಳ್ಬೇಕು. ಈ ಒಂದು 4 ತಿಂಗಳುಗಳಲ್ಲಿ ಹೊಸ ಅಕ್ಕಿಯನ್ನು ಉಪಯೋಗ ಮಾಡಿಕೊಂಡು ಅನ್ನವನ್ನು ಮಾಡ್ಬೋದು, ಯೂಸ್ ಮಾಡ್ಬೋದು. ಆಮೇಲೆ ಹೊಸ ಗೋಧಿ ಧಾನ್ಯ ಕೂಡ ಹೊಸದಾಗಿರೋದನ್ನು ಬಳಕೆ ಮಾಡ್ಕೊಳ್ಬೋದು. ಆಮೇಲೆ ಹೊಸ ಈ ಯಾವುದು ಬೇಳೆಗಳನ್ನು, ಅದನ್ನು ಕೂಡ ಬಳಕೆ ಮಾಡ್ಕೊಳ್ಬೋದು. ಉದ್ದಿನ ಬೇಳೆಗೆ ಪ್ರಾಶಸ್ತ್ಯ ಕೊಡಬೇಕು ಈ ಸಮಯದಲ್ಲಿ. ಈಗ ಉದ್ದಿನ ದೋಸೆ ಮಾಡ್ತೇವೆ ಅಥವಾ ಉದ್ದಿನ ವಡೆ ಎಲ್ಲ ತಗೊಳ್ಳಿಕ್ಕೆ ಈ ಸೀಸನ್ ಬೆಸ್ಟ್ ಸೀಸನ್.